ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಶ್ರೀ ಗುರುಭ್ಯೋ ನಮಃ. 16 ಸೋಮವಾರ ವ್ರತಕತೆ. ನೈಮಿಷಾರಣ್ಯವೆಂಬ ಪುಣ್ಯ ಭೂಮಿಯಲ್ಲಿ ಮಹಾಯಜ್ಞ ನಿರ್ವಹಣೆಗಾಗಿ ಕೂಡಿದ ಶೌನಕಾದಿ ಋಷಿಗಳು ಸರ್ವ ಪುರಾಣಗಳನ್ನು ಬಲ್ಲಂತ ಸೂತರನ್ನು ಕುರಿತು ನಮಸ್ಕರಿಸಿ ಹೀಗೆಂದರು: ನಿನ್ನಿಂದ ನಾವು ಉತ್ತಮವಾದ ಹಲವಾರು ವ್ರತಗಳನ್ನು ಕೇಳಿದ್ದೇವೆ. ಬಯಸಿದ ಫಲವು ಯಾವ ವ್ರತದಿಂದ ಬೇಗನೆ ದೊರಕುವುದೋ ಅಂತಹ ಒಂದು ಉತ್ತಮೋತ್ತಮವಾದ ವ್ರತವನ್ನು ನಿನ್ನಿಂದ ಕೇಳಲು ನಾವು ಅಪೇಕ್ಷಿಸುತ್ತೇವೆ ಎಂದು ಹೇಳಿದರು. ಅದಕ್ಕೆ ಉತ್ತರಿಸುತ್ತಾ ಸೂತ ಪುರಾಣಿಕರು: ಎಲೈ ಪುಣ್ಯಭಾಗಿಗಳಾದ ಋಷಿಗಳಿರ, ಈಗ ನೀವು ನನ್ನಲ್ಲಿ ಕೇಳಿದ ವಿಷಯವನ್ನೇ ಪೂರ್ವದಲ್ಲಿ ಜಗಜ್ಜನನಿಯಾದ ಪಾರ್ವತಿಯು ತನ್ನ ಪ್ರಾಣವಲ್ಲಭನಾದ ಪರಮೇಶ್ವರನನ್ನು ಕುರಿತು ಕೇಳಿದಳು. ಆಗ ಪರಮೇಶ್ವರನು ಪಾರ್ವತಿಗೆ ಹೇಳಿದ್ದನ್ನೇ ನಿಮಗೆ ನಾನು ಹೇಳುತ್ತೇನೆ, ಕೇಳಿರಿ ಎಂದರು. ಒಂದಾನೊಂದು ಸಮಯದಲ್ಲಿ ರತ್ನಗಿರಿಯೊಳಗಿನ ಕೈಲಾಸ ಮಂದಿರದಲ್ಲಿ ರತ್ನಮಯ ಸುವರ್ಣ ಸಿಂಹಾಸನದಲ್ಲಿ ಜಟಾಧಾರಿಯಾದ ಶ್ರೀಮತ್ ಪರಮೇಶ್ವರನು ವಿರಾಜಮಾನನಾಗಿದ್ದನು. ಅವನು ಯೋಗಾಸನದಲ್ಲಿ ಕುಳಿತಿದ್ದನು. ಸ್ವಚಿತ್ತದಿಂದ ಏಕಾಂತದಲ್ಲಿ ಕುಳಿತು ಪತಿಯನ್ನು ಕುರಿತು ಪಾರ್ವತಿಯು: ಹೇ ಜಗನ್ನಾಥ, ನಾನು ನಿನ್ನಿಂದ ಎಲ್ಲ ಆಗಮಗಳನ್ನು, ನೀತಿಶಾಸ್ತ್ರ, ಯೋಗಶಾಸ್ತ್ರ, ಸಿದ್ಧಿಶಾಸ್ತ್ರ, ತಂತ್ರಶಾಸ್ತ್ರ, ಭಕ್ತಿಶಾಸ್ತ್ರ ಇದೇ ಮೊದಲಾದ ಶಾಸ್ತ್ರಗಳನ್ನು, ಸಮಸ್ತ ದೇವಿಯರ ಚರಿತ್ರೆಗಳನ್ನು ಕೇಳಿದೆನು. ಇಷ್ಟಾರ್ಥಗಳನ್ನು ಪೂರೈಸುವ ಅದೆಷ್ಟೋ ವ್ರತಗಳನ್ನಾದರೂ ಕೇಳಿರುವೆನು. ಈಗ ಎಲ್ಲ ಧರ್ಮ, ಕಾಲ, ಅವಸ್ಥೆಗಳಲ್ಲಿರುವ ಎಲ್ಲರಿಗೂ ಅಲ್ಪ ಪ್ರಯಾಸದಿಂದ ಮಹಾಫಲವನ್ನು ಕೂಡಲೇ ನಿಶ್ಚಿತವಾಗಿ ಕೊಡುವಂತಹ ಒಂದು ಉತ್ತಮೋತ್ತಮವಾದ ವ್ರತವನ್ನು ಹೇಳುವ ಕೃಪೆ ಮಾಡಬೇಕು ಎಂದು ಕೈ ಮುಗಿದು ವಿನೀತಳಾಗಿ ಪ್ರಾರ್ಥಿಸಿದಳು. ಅದಕ್ಕೆ ಶಂಕರನು: ಪ್ರಿಯೇ ಪಾರ್ವತಿ, ನೀನು ನನ್ನ ಮುದ್ದು ಮಡದಿ, ನನ್ನ ಪೂರ್ಣ ಪ್ರೇಮದ ಕೃಪೆಗೆ ಪಾತ್ರಳು. ಅಲ್ಲದೆ ನೀನು ಬಯಸುವ ಸಂಗತಿಯು ಲೋಕಹಿತಾರ್ಥವಾದುದು ಎಂದು ಹತ್ತಿರ ಕರೆದು ಮೈದಡವಿ ಎಡತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಹೇಳತೊಡಗಿದನು: ಪ್ರಾಣಪ್ರಿಯೆ ಪಾರ್ವತಿ, ನಿನಗೆ ಅತ್ಯಂತ ಗೋಪ್ಯವಾದುದಾದರೂ ನಿನ್ನ ಮತ್ತು ಲೋಕಹಿತಾರ್ಥವಾಗಿ ನಿನ್ನ ಬಯಕೆಗೆ ತಕ್ಕಂತೆ ಒಂದು ಶ್ರೇಷ್ಠವಾದ ಉತ್ತಮ ವ್ರತವನ್ನು ಹೇಳುವೆನು, ಕೇಳು. ನೀನು ಪೂರ್ಣ ಜಿಜ್ಞಾಸೆಯಿಂದ ಪ್ರಶ್ನಿಸಿದ ಮೂಲಕ ಒಮ್ಮನದಿಂದ ಕೇಳು ಎಂದು ಹೇಳುವ ಅಗತ್ಯವಿಲ್ಲ. ನಾನು ಹೇಳುವ ವ್ರತವು ನಕ್ಷತ್ರಗಳಲ್ಲಿ ಚಂದ್ರ, ಮನು, ಗ್ರಹಗಳಲ್ಲಿ ಸೂರ್ಯನು, ನದಿಗಳಲ್ಲಿ ಗಂಗೆಯು, ಇಂದ್ರಿಯಗಳಲ್ಲಿ ಮನಸ್ಸು ಹೇಗೆ ಶ್ರೇಷ್ಠವೋ ಹಾಗೆ ಶ್ರೇಷ್ಠವು, ಸ್ವಾರಸ್ಯಪೂರ್ಣವೂ ಆಗಿದೆ. ನಾನು ಪೂರ್ವದಲ್ಲಿ ಪುರಾಣ ಚರಿತ್ರೆಯ ವ್ರತವನ್ನು ಕಂಡಿರುವಂತೆ ಹೇಳುವೆ. ನಾನು ಹೇಳುವ ವ್ರತಕ್ಕೆ ಷೋಡಶೇಂದು ವಾಸರ ವ್ರತ ಅಥವಾ 16 ಸೋಮವಾರಗಳ ವ್ರತ ಎಂದು ಹೆಸರು. ಈ ವ್ರತದ ಲೋಕೋತ್ತರವಾದ ಮಹತ್ವವನ್ನು ಎಷ್ಟೆಂದು ಹೇಳಲಿ. ಈ ವ್ರತಾಚರಣೆಯಿಂದ ದರಿದ್ರನು ಧನವಂತನಾಗುವನು, ಕನ್ಯೆಯರು ಬಯಸಿದ ಪತಿಯನ್ನು ಹೊಂದುವರು, ಅಲ್ಲದೆ ಪತಿಯ ಮರಣವನ್ನು ಕೂಡ ತಪ್ಪಿಸಬಲ್ಲದು. ಬಂಜೆಯರು ಸುಪುತ್ರವತಿಯರಾಗುವರು, ರೋಗಿಗಳು ದೃಢಕಾಯರಾಗುವರು, ಒದಗಬಹುದಾದ ಸಂಕಟಗಳು ದೂರವಾಗುವವು, ಅಗಲಿದವರು ಕೂಡುವರು. ವ್ರತಸ್ಥರಿಗೆ ದೊರಕುವಷ್ಟು ಪುಣ್ಯವು ನೋಡುವವರಿಗೂ ಕೇಳುವವರಿಗೂ ದೊರಕುವುದು. ವ್ರತಭಂಗ ಮಾಡುವವರು, ವ್ರತವನ್ನು ಹೀಯಾಳಿಸುವವರು ಹಲವು ವಿಧವಾದ ಮಹಾ ಸಂಕಟಗಳಿಗೆ ಒಳಗಾಗುವರು. ಪಾರ್ವತಿ ಕೇಳುತ್ತಾಳೆ: ದೇವ, ಈ ವ್ರತವನ್ನು ಯಾವಾಗ ಹೇಗೆ ಆಚರಿಸಬೇಕೆಂಬುದನ್ನು ಸವಿಸ್ತಾರವಾಗಿ ಕೇಳಲು ಬಯಸುವೆ ಎಂದು ಪ್ರಾರ್ಥಿಸಿದಳು. ಅದಕ್ಕೆ ಉತ್ತರವಾಗಿ ಶಂಕರನು: ಶಿವೆ ಶಂಕರಿ, ಈ ವ್ರತವನ್ನು ಬೇಕಾದಾಗ, ಇಷ್ಟಾರ್ಥವನ್ನು ಹೊಂದಬೇಕೆಂದು ಬಯಸಿದಾಗ ಆರಂಭಿಸಬಹುದು. ಕಾಲನಿಯಮವೇನೂ ಇಲ್ಲ. ಆದರೆ ಚಾತುರ್ಮಾಸ್ಯವೆಂದೆನಿಸುವ ಆಷಾಢ ಶುದ್ಧ ಪೌರ್ಣಮಿಯಿಂದ ಕಾರ್ತಿಕ ಶುದ್ಧ ಪೌರ್ಣಮಿಯವರೆಗೆ 4 ತಿಂಗಳಲ್ಲಿ ಬರುವ 16 ಸೋಮವಾರಗಳು ಈ ವ್ರತವನ್ನು ಪಾಲಿಸಬೇಕು. ಸೋಮವಾರ ದಿನ ಉಪವಾಸವಿರಬೇಕು. ಮುಂಜಾವಿನಲ್ಲಿ ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ನೆರವೇರಿಸಿಕೊಳ್ಳಬೇಕು. ಮತ್ತೆ ಸಂಜೆಯಾಗುವ ವೇಳೆಗೆ ಮೊದಲೇ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನು ಧರಿಸಬೇಕು. ಮಡಿಯಿಂದಲೇ ಹುತ್ತದ ಮಣ್ಣಿನಿಂದ ಶಂಭುಲಿಂಗವನ್ನು ಮಾಡಿಕೊಳ್ಳಬೇಕು. ಅನುಕೂಲವಿದ್ದವರು ಬೆಳ್ಳಿ ಹಿತ್ತಾಳೆಯ ಲಿಂಗಗಳನ್ನು ಕೂಡ ಉಪಯೋಗಿಸಬಹುದು. ಬಿಲ್ವಪತ್ರೆ, ಪುಷ್ಪ, ಧೂಪ, ದೀಪ
ಅಕ್ಷತೆ ಮೊದಲಾದ ಸುಗಂಧ ದ್ರವ್ಯಗಳಿಂದ ಷೋಡಶೋಪಚಾರಗಳಿಂದ ಪೂಜಿಸಬೇಕು. ಪಂಚಾಮೃತದ ಅಭಿಷೇಕ ಮಾಡಬೇಕು. ಅನಂತರ ಅದರಲ್ಲಿ 3 ಭಾಗ ಮಾಡಿ ಒಂದನ್ನು ಪ್ರಸಾದ ರೂಪವಾಗಿ ಎಲ್ಲರಿಗೂ ಕೊಡಬೇಕು, ಇನ್ನೊಂದನ್ನು ಆಕಳಿಗೆ ಕೊಡಬೇಕು, 3ನೆಯ ಭಾಗವನ್ನು ವ್ರತಸ್ಥರು ಸ್ವೀಕರಿಸಬೇಕು. ಅಂದು ಉಪ್ಪನ್ನು ಮುಟ್ಟಕೂಡದು. ಇದೇ ವಿಧವಾಗಿ ಪರಮ ಭಕ್ತಿಯಿಂದಲೂ ನಿಶ್ಚಯ ಮನಸ್ಸಿನಿಂದಲೂ 16 ಸೋಮವಾರಗಳನ್ನು ಪಾಲಿಸಬೇಕು. ಅಂದು 5 ಸೇರು ಗೋಧಿಯ ಹಿಟ್ಟನ್ನು, ತಕ್ಕಷ್ಟು ಬೆಲ್ಲ, ತುಪ್ಪಗಳನ್ನು ಕೂಡಿಸಬೇಕು. ಎಂದಿನಂತೆ ಎಲ್ಲವನ್ನು ಲಿಂಗಕ್ಕೆ ನಿವೇದಿಸಬೇಕು. ಬಳಿಕ ಮೊದಲಿನ ಹಾಗೆ 3 ಭಾಗ ಮಾಡಿ ಈ ಮೊದಲು ಹೇಳಿರುವಂತೆ ವಿನಿಯೋಗಿಸಬೇಕು. ಪೂಜಿಸಿದ ಲಿಂಗಗಳನ್ನು ಆಗಾಗ ಇಲ್ಲವೇ ಒಟ್ಟಾಗಿ ಕೂಡಿಸಿ ಹೊಳೆಯಲ್ಲಿ ಇಲ್ಲವೇ ಪವಿತ್ರ ಜಲದಲ್ಲಿ ವಿಸರ್ಜಿಸಬೇಕು. ಇದೇ ಈ ವ್ರತದ ವಿಧಾನವು. ಕೊನೆಯ ಸೋಮವಾರದಂದು ಅಡುಗೆಯನ್ನು ಲಿಂಗಕ್ಕೆ ನಿವೇದಿಸಬೇಕು. ತಾನೂ ಕೂಡ ಉಣಬೇಕು. ಬ್ರಾಹ್ಮಣನಿಗೆ ಭೋಜನ ಮಾಡಿಸಿ ದಕ್ಷಿಣೆಯನ್ನು ಕೊಡಬೇಕು. ಪಾರ್ವತಿ ಕೇಳುತ್ತಾಳೆ, ಶಂಭೋ, ಈ ವ್ರತದ ಕಾಲ ಮತ್ತು ವಿಧಾನಗಳನ್ನು ನಾನು ಅರ್ಥ ಮಾಡಿಕೊಂಡೆ. ಇನ್ನು ವ್ರತವನ್ನು ಯಾರು ಯಾರು ಮಾಡಿ ಯಾವ ಯಾವ ಫಲಗಳನ್ನು ಹೊಂದಿರುತ್ತಾರೆ ಎಂಬುದನ್ನು ಕೃಪೆ ಮಾಡಿ ಹೇಳಬೇಕು ಎಂದು ವಿನಂತಿಸಿದಳು. ಅದಕ್ಕೆ ಸೂತನು, ಋಷಿಗಳಿರ, ಪಾರ್ವತಿಯು ಈ ಪ್ರಶ್ನೆಯನ್ನು ಕೇಳಿ ಶಂಭುವು ನಸುನಕ್ಕು ಮುಂದಿನ ಕಥೆಗಳನ್ನು ಹೇಳತೊಡಗಿದನು. ಅದನ್ನು ನೀವು ಒಮ್ಮನದಿಂದ ಲಾಲಿಸಬೇಕು. ಇಚ್ಛಿತ ಪತಿಯನ್ನು ಹಾಗೂ ಅಗಲಿದ ಮಗುವನ್ನು ಪಡೆದ ಕತೆ. ಶಂಕರನು ಹೇಳುತ್ತಾನೆ, ಪಾರ್ವತಿಯೇ, 16 ಸೋಮವಾರದ ವ್ರತದ ಮಹಾತ್ಮೆ ಕಾಲವಿಧಿಗಳ ಬಗ್ಗೆ ನಾನು ಈವರೆಗೂ ಹೇಳಿ ಸಂಗತಿಯನ್ನು ತೀರಾ ಅರಿಯದವಳಂತೆ ಕೇಳಿದ್ದೀಯ. ಈಗ ಆಚರಿಸಿದವರ್ಯಾರು, ಅವರು ಪಡೆದ ಫಲಗಳೇನು ಎಂದು ಪ್ರಶ್ನಿಸುತ್ತಿರುವೆ. ಇದನ್ನು ಕಂಡು ನನಗೆ ನಗು ಬರುತ್ತಿದೆ. ಅಲ್ಲೇ ಹುಚ್ಚಿ, ವಿಚಿತ್ರವೇನೆಂದರೆ ಕೇಳುವೆಯಾ? ಇದಕ್ಕಿಂತಲೂ ಹೆಚ್ಚಿನ ವಿಚಿತ್ರವು ಇನ್ನಾವುದು? ನೀನು ನನ್ನನ್ನು ಪತಿಯನ್ನಾಗಿ ಇದೇ 16 ಸೋಮವಾರಗಳ ವ್ರತವನ್ನು ಆಚರಿಸಿ ಪಡೆದುಕೊಂಡೆ. ಈಗ ಮತ್ತೆ ಅರಿಯದವಳಂತೆ ಕೇಳುವೆಯಲ್ಲ ಎಂದನು. ಅದಕ್ಕೆ ಪಾರ್ವತಿ, ವಿರೂಪಾಕ್ಷನೇ, ನಿನ್ನನ್ನು ಪತಿಯನ್ನಾಗಿ ಪಡೆಯಲು ನಾನು ತಪಾಚರಣೆಯಲ್ಲಿರುವಾಗ ನೀನು ವಟುವೇಷದಿಂದ ಪ್ರಕಟಿಸಿ ಉಪದೇಶಿಸಿದಿ. ಅದರಂತೆ ವ್ರತವನ್ನು ಕೈಕೊಂಡು ನಿನ್ನನ್ನು ಪಡೆದೆನೆಂದು ಹೇಳುವುದು ನಿಜವೇ. ಆದರೆ ಆಗಿನ ಉಪದೇಶವು ನಿನ್ನ ಅಪರೋಕ್ಷದಿಂದ ಆದುದಲ್ಲವೇ? ಈಗ ಪ್ರತ್ಯಕ್ಷವಾಗಿ ನಿನ್ನ ಮುಖದಿಂದ ನನ್ನ ಪರಿಣಯದ ವೃತ್ತಾಂತವನ್ನು ಕೇಳುವ ಉತ್ಕಟವಾದ ಬಯಕೆಯುಂಟಾಗಿದೆ. ಅಲ್ಲದೆ ಈ ವ್ರತೋಪದೇಶಕ್ಕೆ ಅಧಿಕಾರಿಯಾದವನು ನೀನು ಅಲ್ಲವೇ? ನನ್ನ ಬಯಕೆಯನ್ನು ಲೋಕಹಿತವನ್ನು ನೆನೆದು ಹೇಳುವುದಾಗಬೇಕು ಎಂದು ಕೇಳಿದಳು. ಅದಕ್ಕೆ ಶಂಕರನು, ಶಿವೆ, ವಿಷ್ಣುವನ್ನಲ್ಲದೆ ಶಿವನೇ ಪತಿಯಾಗಬೇಕೆಂದು ನೀನು ಘೋರಾರಣ್ಯದಲ್ಲಿ ಉಗ್ರವಾದ ತಪವನ್ನು ಆರಂಭಿಸಿದಿ. ಅದನ್ನು ತಿಳಿದು ಸಪ್ತಋಷಿಗಳು ನನ್ನೆಡೆಗೆ ಬಂದು ವಿನಂತಿಸಿಕೊಂಡರು. ಆ ಕನ್ಯಾಮಣಿಯು ಉಗ್ರ ತಪಾಚರಣೆಯನ್ನು ನಿನಗೆ ನೋಡಲಾಗದೆ ಎಂದು. ಅವರ ವಿನಂತಿಯಿಂದ ಸಂತುಷ್ಟನಾದ ನಾನು ತಥಾಸ್ತು ಎಂದು ನಿನ್ನ ಬಳಿಗೆ ಬಂದೆ. ಗಿರಿರಾಜ ನಂದಿನಿ, ಅದೇಕೆ ತಪಸ್ಸಿನ ಕಷ್ಟಕ್ಕೆ ಗುರಿಯಾಗಿರುವೆ ಎಂದು ಕೇಳಿದೆ. ಶಂಕರನಿಗೂ ನಿನಗೂ ಅದ್ಯಾವ ಸಮಾನ? ಅವನು ಸ್ಮಶಾನವಾಸಿ, ನೀನು ಅರಮನೆಯ ವಾಸಿ. ಅವನು ವಿಷಕಂಠ, ನೀನು ಕೋಕಿಲಾಕಂಠ. ಅವನು ಸರ್ಪಭೂಷಣ, ನೀನು ಅಂಜುಗೂಳಿ. ನೀನು ಕೋಮಲೆ, ಅವನು ವರಟ. ನೀನು ಪೀತಾಂಬರಧಾರಿ, ಅವನು ಗಜಧರ್ಮವನ್ನು ಹೊಂದಿದವನು. ಇಂತಹ ಬೆರಕೆ ಸಲ್ಲುವುದೇ? ವೈವಾಹಿಕ ಸೌಕರ್ಯಕ್ಕೆ ಸಮಾನತೆಯ ಅಗತ್ಯವಿದೆ. ನೀನು ವಿಷ್ಣುವನ್ನು ಮದುವೆಯಾಗು, ವೈಕುಂಠದ ಭಾಗ್ಯವೇ ನಿನ್ನದಾಗುವುದು. ಸುಖ ಸಾಮ್ರಾಜ್ಯದಲ್ಲಿ ಲೋಲಾಡುವೆಯಂತೆ ಎಂದು ನಿನಗೆ ಹೇಳಿದೆ. ಅದಕ್ಕೆ ನೀನು ಕೋಪ ತಾಳಿ ಕಣ್ಣು ಕೆಂಪಗೆ ಮಾಡಿಕೊಂಡು ಶಿವನಿಂದನೆಯನ್ನು ಕೇಳಲಾಗುವುದಿಲ್ಲ, ಅದು ಮಹಾಪಾಪವೆಂದು ನುಡಿದು ಕಿವಿಗಳನ್ನು ಮುಚ್ಚಿಕೊಂಡು ನನ್ನ ಮುಖವನ್ನು ಕೂಡ ನೋಡದೆ ಶಿವ ಸಂಪಾದನೆಯಲ್ಲಿ ನನ್ನ ಆತ್ಮಾರ್ಪಣೆಯಾದರೂ ಆಗಲಿ, ಅದೇ ನನಗೆ ಒಳಿತು, ಬೇರೊಬ್ಬರನ್ನು ವರಿಸಲಾರೆ ಎಂದು ಅಳುತ್ತಾ ನಿಂತೆ. ನಿನ್ನ ದೃಢ ನಿಶ್ಚಯವನ್ನು ಪ್ರಕಟಿಸಿದೆ. ಆಗ ನಾನು ಶೂಲಧಾರಿಯಾಗಿ, ಜಟಾಜೂಟಿ, ಚಂದ್ರಮೌಳಿ, ತ್ರಿನೇತ್ರ, ಸರ್ವಾಭರಣ ಭೂಷಿತನಾಗಿ, ಕೋಟಿ ಸೂರ್ಯ ಪ್ರಕಾಶನಾಗಿ, ಮಾಂಗಲ್ಯ ಧಾಮನಾದ ನನ್ನ ನಿಜರೂಪವನ್ನು ನಿನಗೆ ತೋರಿಸಿದೆ.
ಹಿಮಧಾಮಕ್ಕೆ ಹೋಗಿ 16 ಸೋಮವಾರದ ವ್ರತವನ್ನು ಕೈಗೊಳ್ಳಲು ನಿನಗೆ ತಿಳಿಸಿದೆ. ಪೂಜೆ ಮೊದಲಾದ ಎಲ್ಲಾ ವಿಧಾನಗಳನ್ನು ತಿಳಿಸಿ ಅದರಿಂದ ನಿನ್ನ ಬಯಕೆಯು ನಿಶ್ಚಿತವಾಗಿ ಕೈಗೂಡುವುದೆಂದು ಹೇಳಿದೆ. ಅದರಂತೆ ನೀನು ತಂದೆಯ ಮನೆಗೆ ಹೋಗಿ ವ್ರತವನ್ನು ಆಚರಿಸಿದೆ. ಆ ವ್ರತಾಚರಣೆಯ ಪ್ರಭಾವದಿಂದಾಗಿ ನಿನ್ನ ಧಾತನು ಮನಸ್ಸು ನಿನಗೆ ಅನುಕೂಲವಾಗಿ ಪರಿವರ್ತಿಸಿತು. ಅನಂತರ ನಿನ್ನ ಧಾತನು ಒಳ್ಳೆ ಸಂತೋಷದಿಂದ ನಿನ್ನನ್ನು ನನಗೆ ದಾರೆ ಎರೆದು ಕೊಟ್ಟನು. ಹಿಮನಗರದಲ್ಲಿ ಸಮಸ್ತ ವೈಭವದೊಂದಿಗೆ ಸಕಲ ಸುರ ನರ ಗಂಧರ್ವರ ಸಮುದಾಯದಲ್ಲಿ ಗಿರಿಜಾಶಂಕರ ಲಗ್ನ ಸಮಾರಂಭವು ಆತ್ಮಾನಂದದಿಂದ ನೆರವೇರಿತು. ಸರ್ವರು ಸುಮೂರ್ತೆ ಸಾವಧಾನ ಎಂದು ಅಕ್ಷತಾರೋಹಣ ಕೂಡ ಮಾಡಿದರು. ಸರ್ವಮಂಗಳೇ ಪಾರ್ವತಿ, ನಿನ್ನೊಡನೆ ಕೋಪಿಸಿಕೊಂಡು ಬಹುದಿನಗಳಿಂದ ಅಗಲಿ ಹೋದ ನಿನ್ನ ಪ್ರಿಯ ಪುತ್ರನಾದ ಷಣ್ಮುಖನನ್ನು ನೀನು ಇದೇ ವ್ರತಾಚರಣೆಯಿಂದ ಮಾಡಿ ಪಡೆದುಕೊಂಡು ಆನಂದಿತಳಾದೆಯಲ್ಲವೇ? ಸ್ಮರಿಸಿಕೊ. ಪಾರ್ವತಿ ಕೇಳುತ್ತಾಳೆ, ನಾಥ, ನಾನು ಮಾಡಿದ ವ್ರತವನ್ನು ಅದರಿಂದ ಪೂರೈಸಿಕೊಂಡ ಇಷ್ಟಾರ್ಥವನ್ನು ಪ್ರಾಣನಾಥನಾದ ನಿನ್ನ ಮುಖದಿಂದ ಕೇಳಿ ಸಂತುಷ್ಟ ಮನಸ್ಕಳಾದೆನು. ನನ್ನಂತೆ ಈ ನಿನ್ನ ಮಹಾತ್ಮದ ವ್ರತವನ್ನು ಮತ್ತೆ ಅದಾರು ಆಚರಿಸಿದರು ಅದರಿಂದ ಅವರಿಗೆ ದೊರೆತ ಇಷ್ಟಾರ್ಥಗಳೇನು ಎಂಬುದನ್ನು ಕೇಳಲು ಇಚ್ಛಿಸುವೆ. ಪೂರೈಸುವ ಕೃಪೆಯಾಗಬೇಕು ಎಂದು ಕೇಳಿಕೊಂಡಳು. ಮೃತ ಪತಿಯನ್ನು ಮರಳಿ ಪಡೆದ ಕತೆ. ಪರಮೇಶ್ವರನು ಹೇಳುತ್ತಾನೆ, ಗಿರಿನಂದಿನಿಯೇ ಕೇಳು. ಪುಣ್ಯಭೂಮಿಯಾದ ಭರತಖಂಡದೊಳಗಿನ ಆರ್ಯವರ್ತವೆಂಬ ಪ್ರದೇಶವನ್ನು ಪುಣ್ಯಶ್ಲೋಕನಾದ ಚಿತ್ರವರ್ಮನೆಂಬ ರಾಜನು ಆಳುತ್ತಿದ್ದನು. ಅವನಿಗೆ ಅನೇಕ ಜನ ಗಂಡು ಮಕ್ಕಳಿದ್ದರು. ಆದರೂ ಹೆಣ್ಣು ಮಕ್ಕಳನ್ನು ಬಯಸಿ ಅವನು ಪಾರ್ವತಿಯ ಉಪಾಸನೆ ಮಾಡಿದನು. ಅದರ ಫಲವಾಗಿ ನಿನ್ನಿಂದ ಒಂದು ಹೆಣ್ಣು ಮಗುವನ್ನು ಪಡೆದನು. ಅದು ಎಲ್ಲಾ ಶುಭ ಲಕ್ಷಣಗಳಿಂದ ಕೂಡಿತ್ತು. ಆದರೆ ಅವಳು ನನ್ನ 14ನೆಯ ವರ್ಷಕ್ಕೆ ವಿಧವೆಯಾಗುವಳೆಂದು ಜ್ಯೋತಿರ್ವಿದ್ಯಾಧಾರನು ತಿಳಿಸಿದನು. ಆ ಮಾತು ಕೇಳಿದ ರಾಜನು ದುಃಖಾತಿರೇಕದಿಂದ ನೆಲಕ್ಕೆ ಬಿದ್ದು ಶೋಕಿಸತೊಡಗಿದನು. ಆಗ ಆ ಜ್ಯೋತಿಷಿಯು, ಅರಸನೇ, ಶೋಕಿಸದಿರು. ನಿನ್ನ ಮಗಳು ಶಿವನ ಕೃಪೆಗೆ ಪಾತ್ರಳಾಗಿ ಸಾವಿತ್ರಿಯಂತೆ ಮರಳಿ ಪತಿಯ ಪ್ರಾಣವನ್ನು ಪಡೆದು ನಿತ್ಯ ಸುಮಂಗಲಿಯಾಗುವಳು ಎಂದು ಹೇಳಿದನು. ರಾಜನ ಮಗಳು ಸೀಮಂತಿನಿಯು ದಿನದಿನಕ್ಕೆ ಚಂದ್ರನೋಪಾದಿಯಲ್ಲಿ ಷೋಡದ ಕಲೆಗಳಿಂದ ಸಂಯುಕ್ತಳಾಗಿ ಯೌವನ ಪಥದಲ್ಲಿ ಕಾಲಿಟ್ಟಳು. ಅವಳು ಜಗನ್ಮೋಹಿನಿಯಾದ ಸುಂದರಿ. ಅವಳು ಪ್ರಾಪ್ತ ವಯಸ್ಕಳಾದುದನ್ನು ಕಂಡು ಚಿತ್ರವರ್ಮನು ನಿಷಧ ದೇಶದ ಅರಸನ ಮಗನಾದ ಚಂದ್ರಾಂಗದನಿಗೆ ಕೊಟ್ಟು ಲಗ್ನ ಮಾಡಿದನು. ಅಳಿಯನನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡು ಸಂತಸದಿಂದ ಕಾಲ ಕಳೆಯುತ್ತಿದ್ದನು. ಅಳಿಯ ಮತ್ತು ಮಗಳ ಪ್ರೇಮದಿಂದ ಅನ್ಯೋನ್ಯವಾಗಿದ್ದರು. ಹೀಗಿರುತ್ತಿರಲು ಒಂದು ದಿನ ಚಂದ್ರಾಗದನು ಜಲಕ್ರೀಡೆಗಾಗಿ ಯಮುನಾ ನದಿಗೆ ಹೋದನು. ಅಲ್ಲಿ ಆಟವಾಡುತ್ತಿರುವಾಗ ದೈವ ವಶದಿಂದ ತಿರುಗಣಿ ಮಡುವಿಗೆ ಬಿದ್ದು ಮುಳುಗಿದನು. ನದಿಯ ತೀರದಲ್ಲಿರುವರೆಲ್ಲ ಹಾಹಾಕಾರ ಮಾಡಿದರು. ಅಂಬಿಗರು ಬೇಕಾದಷ್ಟು ಪ್ರಯತ್ನಿಸಿದರು. ಚಂದ್ರಾಂಗದನು ದೊರಕಲಿಲ್ಲ. ಈ ವೃತ್ತಾಂತವನ್ನು ತಿಳಿದು ಚಿತ್ರವರ್ಮನು ಎದೆ ಬಡಿದುಕೊಂಡು ಶೋಕದಿಂದ ನೆಲಕ್ಕೆ ಬಿದ್ದನು. ಸೀಮಂತಿನಿ ಶೋಕಾತಿಶಯದಿಂದ ಸಹಗಮನಕ್ಕೆ ಸನ್ನದ್ಧಳಾದಳು. ಹಿರಿಯರೆಲ್ಲರೂ ಅವಳನ್ನು ಸ್ವಾಂತ್ವನಗೊಳಿಸಿ ಸಾಕಷ್ಟು ತಿಳಿ ಹೇಳಿದರು. ಆದರೂ ಅವಳು ಕೇಳಲಾದಳು. ಆಗ ಯಜ್ಞವಲ್ಕ್ಯ ಮಹರ್ಷಿಯು ಪತ್ನಿಯಾದ ಮೈತ್ರೇಯಿಯು ಬಂದು, ಮಗಳೇ, ದುಃಖ ಪಡಬೇಡ. ಸತ್ಕರ್ಮದಿಂದ ದುರಾದೃಷ್ಟವೂ ಕೂಡ ದೂರಾಗುವುದು. ನಿನಗೆ ಮುತ್ತೈದೆತನವು ಸ್ಥಿರವಾಗುವಂತೆ ಒಂದು ವ್ರತವನ್ನು ಬೋಧಿಸುವೆನು. ಅದರಿಂದ ಪತಿಯು ಮರಳಿ ಪ್ರಾಣ ಪಡೆದು ಬರುವನು ಎಂದು ಹೇಳಿದಳು. ಅಲ್ಲದೆ 16 ಸೋಮವಾರ ವ್ರತವನ್ನು ವಿಧಿಯೊಂದಿಗೆ ಬೋಧಿಸಿದಳು. ಸೀಮಂತಿನಿಯು ಮೈತ್ರೇಯಿಯ ಉಪದೇಶದಂತೆ ಭಕ್ತಿಪೂರ್ವಕವಾಗಿ ವ್ರತವನ್ನು ಕೈಗೊಂಡಳು. ಅದರಿಂದ ಪಾತಾಳ ಲೋಕವನ್ನು ಸೇರಿದ ಚಂದ್ರಾಂಗದನಿಗೆ ಅಲ್ಲಿನ ನಾಗರಾಜನು ಅಮೂಲ್ಯ ರತ್ನಾಭರಣಗಳನ್ನು ಕೊಟ್ಟು ಅವನನ್ನು ಭೂಲೋಕಕ್ಕೆ ಒಯ್ದು ಮುಟ್ಟಿಸುವಂತೆ ಸರ್ಪಗಳಿಗೆ ಅಪ್ಪಣೆಯಿತ್ತನು. ವ್ರತವು ಮುಗಿಯುವುದರೊಳಗಾಗಿ ಚಂದ್ರಾಂಗದನು ಬಂದು ಪತ್ನಿಯೊಡನೆ ಕೂಡಿದನು. ಎಲ್ಲರಿಗೂ ಆನಂದವಾಯಿತು. ಇಂತು ಸೀಮಂತಿನಿಯು ವ್ರತದ ಪ್ರಭಾವದಿಂದ ಲೋಕಾಂತರಕ್ಕೆ ತೆರಳಿದ ಪತಿಯನ್ನು ಮರಳಿ ಪಡೆದಳು. ಕಾಲ ಮೃತ್ಯುವಿನ ಪರಿಹಾರ ಹಾಗೂ ಪುತ್ರ ಪ್ರಾಪ್ತಿಯಾದ ಕತೆ. ಶಂಕರನು ಹೇಳುತ್ತಾನೆ ಪಾರ್ವತಿಯನ್ನು ಕುರಿತು, ಅಗಜೆ, ಈ ವ್ರತದ ಪ್ರಭಾವದಿಂದ ಕಾಲ ಮೃತ್ಯುವನ್ನು ತಪ್ಪಿಸಿಕೊಂಡ ಕಥೆಯನ್ನು
ಹೇಳುವೆನು ಕೇಳು. ಪೂರ್ವದಲ್ಲಿ ತಪೋಧನನಾದ ಮೃಕಂಡನೆಂಬ ಒಬ್ಬ ಋಷಿ ಇದ್ದನು. ಅವನಿಗೆ ಮಕ್ಕಳಿರಲಿಲ್ಲ. ಮಕ್ಕಳಿಲ್ಲದವರಿಗೆ ಸದ್ಗತಿ ದೊರೆಯದೆಂತಲೂ ಮಕ್ಕಳಿಲ್ಲದ ಬಾಳು ವ್ಯರ್ಥವೆಂತಲೂ ಬಗೆದು ಆ ಋಷಿಯು ತಪಸ್ಸನ್ನು ಮಾಡಿ ಶಿವನನ್ನು ಒಲಿಸಿಕೊಂಡನು. ಆಗ ಶಿವನು ಪ್ರಕಟನಾಗಿ 16 ವರ್ಷದ ಆಯುಷ್ಯುಳ್ಳ ಉತ್ತಮ ಮಗನು ಬೇಕೋ, 100 ವರ್ಷ ಬಾಳುವ ಅಧಮ ಮಗ ಬೇಕೋ ಎಂದು ಕೇಳಿದನು. ಋಷಿಯು 16 ವರ್ಷ ಆಯುಷ್ಯುಳ್ಳ ಉತ್ತಮ ಮಗನನ್ನು ಕರುಣಿಸು ಎಂದು ಬೇಡಿದನು. ಅದರಂತೆ ಶಿವನ ಅನುಗ್ರಹದಿಂದ ಮಾರ್ಕಾಂಡೇಯನೆಂಬ ಮಗನನ್ನು ಪಡೆದು ಸುಖಿಯಾಗಿದ್ದನು. ಆಯುಷ್ಯಾವಧಿಯು ಮುಗಿಯುತ್ತಾ ಬರಲು ಮೃಕಂಡ ಋಷಿಯು ಉಪದೇಶದಿಂದ ಮಾರ್ಕಾಂಡೇಯನನ್ನು 16 ಸೋಮವಾರಗಳ ವ್ರತವನ್ನು ಕೈಗೊಳ್ಳುವಂತೆ ಸಲಹೆ ಇಟ್ಟನು. ವಿದ್ಯುಕ್ತವಾಗಿ ಆಚರಿಸಿ ಶಿವನ ಕೃಪೆಯಿಂದ ಚಿರಂಜೀವಿತ್ವವನ್ನು ಪಡೆದು ತಂದೆ ತಾಯಿಗಳನ್ನು ಮಾರ್ಕಾಂಡೇಯನು ಉದ್ಧರಿಸಿದನು. ಪ್ರಿಯೆ, ಸತ್ರಾಜಿತ ರಾಜನ ತಮ್ಮನಾದ ಪ್ರಸೇನನನ್ನು ಕೊಲ್ಲಿಸಿ ಸಮಂತಕಮಣಿಯನ್ನು ಅಪಹರಿಸಿದ ಆರೋಪವು ಕೃಷ್ಣನಿಗೆ ಉಂಟಾಗಿತ್ತಷ್ಟೆ. ಅದರ ನಿವಾರಣೆಗಾಗಿ ಕೃಷ್ಣನು ವನವನ್ನು ಸೇರಿ ಮಹಾಬಲಾಢ್ಯನಾದ ಜಾಂಬವಂತನನ್ನು ದ್ವಂದ್ವ ಯುದ್ಧದಲ್ಲಿ ಸೋಲಿಸಿದನಲ್ಲವೇ? ಕೃಷ್ಣನ ಅಪರಿಮಿತ ಸಾಮರ್ಥ್ಯಕ್ಕೆ ಮೆಚ್ಚಿ ಜಾಂಬವಂತನು ವಿದ್ಯುಕ್ತವಾಗಿ ತನ್ನ ಮಗಳನ್ನು ಅರ್ಪಿಸಿದನಲ್ಲದೆ ವರದಕ್ಷಿಣೆಯ ರೂಪವಾಗಿ ಸಮಂತಕಮಣಿಯನ್ನು ಕೂಡ ಕೊಟ್ಟನು. ಈ ಜಾಂಬವತಿಯು ಕೃಷ್ಣನ ಅಷ್ಟನಾಯಕಿಯರಲ್ಲಿ ಒಬ್ಬಳು. ಪ್ರೀತಿಗೆ ಪಾತ್ರಳು. ಆದರೆ ಅವಳಿಗೆ ಮಕ್ಕಳಿಲ್ಲವೆಂಬ ಕೊರಗು ಉಂಟಾಗಿತ್ತು. ಅದನ್ನು ತಿಳಿದು ಬದರೀಕಾಶ್ರಮಕ್ಕೆ ಹೋಗಿ ಉಪಮನ್ಯುವಿನಿಂದ ಉಪದೇಶ ಪಡೆದು ಬಂದು ವಿದ್ಯುಕ್ತವಾಗಿ 16 ಸೋಮವಾರಗಳ ವ್ರತಾಚರಣೆಯನ್ನು ಕೈಗೊಂಡಳು. ಸಾಂಬ ಸದಾಶಿವನ ಕೃಪೆಯ ಫಲವಾಗಿ ದೊರೆತ ಮಗುವನ್ನು ಸಾಂಬನೆಂದು ಕರೆದು ಹೆಸರಿಸಿ ಸುಖಿಗಳಾದರು. ರುದ್ರನಿಗೆ ರಾಜ್ಯ ಮತ್ತು ಪತ್ನಿಯ ಪ್ರಾಪ್ತಿ. ಶಂಕರನು ಹೇಳುತ್ತಾನೆ, ಹೇ ಪ್ರಾಣವಲ್ಲಭೆ, ಬ್ರಾಹ್ಮಣ ಪ್ರಿಯನಾದ ಶ್ರೀಕೃಷ್ಣ ಭಗವಂತನನ್ನು ಸರ್ವಾರ್ಥ ಸಾಧನವಾದ ಈ ವ್ರತವನ್ನು ಮನಮುಟ್ಟಿ ತನ್ನ ಉಪಾಸಕನಾದ ಒಬ್ಬ ಬಡ ಬ್ರಾಹ್ಮಣ ತರುಣನಿಗೆ ಹೇಳಿದನು. ಅವನು ಒಳ್ಳೆ ಮನೋಭಾವನೆಯಿಂದ ಧನ ಮತ್ತು ಪತ್ನಿಯ ಬಯಕೆಗಳನ್ನು ಸಂಕಲ್ಪಿಸಿ 16 ಸೋಮವಾರ ವ್ರತವನ್ನು ಯಥಾಸಾಂಗವಾಗಿ ಪರಿಪಾಲಿಸಿದನು. ವ್ರತವನ್ನು ಮುಗಿಸಿ ಉದರ ಪೋಷಣೆಗಾಗಿ ಸಂಚಾರವನ್ನು ಕೈಗೊಂಡನು. ಹಾಗೆಯೇ ಸಂಚರಿಸುತ್ತಾ ಒಂದು ನಗರಕ್ಕೆ ಬಂದನು. ಅದು ರಾಜಧಾನಿಯ ಪಟ್ಟಣವಾಗಿತ್ತು. ಅಲ್ಲಿನ ಅರಸು ಉಪವರಳಾದ ತನ್ನ ಮಗಳ ವಿವಾಹವನ್ನು ಸಾರಿದ್ದನು. ಕನ್ಯಾಪೇಕ್ಷೆಗಳನ್ನು ಅನೇಕ ದೇಶಗಳ ರಾಜಪುತ್ರರು ನೆರೆದಿದ್ದರು. ಅರಸು ಲಗ್ನ ಮಂಟಪವನ್ನು ಚೆನ್ನಾಗಿ ಶೋಭೆಗೊಳಿಸಿದ್ದನು. ಲಗ್ನದ ಸಮಯವೂ ಕೂಡ ಸಮೀಪಿಸಿತು. ಆನೆಯ ಸೊಂಡಿಲಿನಲ್ಲಿ ಹೂಮಾಲೆಯನ್ನು ಕೊಟ್ಟು ಲಗ್ನ ಮಂಟಪದಲ್ಲಿ ಬಿಡಲಾಯಿತು. ಆನೆಯು ಯಾರ ಕೊರಳಿಗೆ ಮಾಲೆಯನ್ನು ತೊಡಿಸುವುದೋ ಅವರಿಗೆ ತನ್ನ ಮಗಳನ್ನು ಕೊಡುವುದಾಗಿ ರಾಜನು ಪ್ರಕಟಿಸಿಬಿಟ್ಟನು. ಅಲ್ಲಿನ ಮೋಜು ನೋಡಲು ಮನೋರಂಜನೆಗಾಗಿ ಈ ನಮ್ಮ ದರಿದ್ರ ಬ್ರಾಹ್ಮಣನ ಯುವಕನೂ ಲಗ್ನ ಮಂಟಪಕ್ಕೆ ಬಂದಿದ್ದನು. ಆನೆಯು ಲಗ್ನ ಮಂಟಪದಲ್ಲಿ ಅತ್ತಿತ್ತ ಸುಳಿದಾಡತೊಡಗಿತು. ಕೊನೆಗೆ ಕರ್ಮ ಧರ್ಮ ಸಂಯೋಗದಿಂದ ಈ ಬ್ರಾಹ್ಮಣ ಯುವಕನ ಕೊರಳಿಗೆ ಅದು ಹೂಮಾಲೆಯನ್ನು ಹಾಕಿತು. ಎಲ್ಲರೂ ಶಂಭೋ ಹರ ಹರ ಮಹಾದೇವ ಎಂದು ಘನಗಂಭೀರವಾಗಿ ಗರ್ಜಿಸಿದರು. ತಾನು ಪಣ ತೊಟ್ಟಂತೆ ಅರಸನು ತನ್ನ ಮಗಳನ್ನು ಆ ದಾರಿದ್ರ ಬ್ರಾಹ್ಮಣನಿಗೆ ದಾರ ಎರೆದು ಕೊಟ್ಟನು. ಅಲ್ಲದೆ ತನಗೆ ಗಂಡು ಮಕ್ಕಳಿಲ್ಲದ ಕಾರಣ ತನ್ನ ನಂತರ ಅಳಿಯನನ್ನೇ ರಾಜ್ಯಕ್ಕೆ ಉತ್ತರಾಧಿಕಾರಿಯನ್ನಾಗಿ ಮಾಡಿಯೂ ಬಿಟ್ಟನು. ಮುಂದಾನೊಂದು ದಿನ ಆ ಪತಿಪತ್ನಿಯರು ಸಂತೋಷದಿಂದ ಏಕಾಂತದಲ್ಲಿ ಕುಳಿತು ಸರಸ ಸಲ್ಲಾಪಗಳಲ್ಲಿ ತೊಡಗಿರುವಾಗ ಪತ್ನಿಯೋ ಪತಿಯನ್ನು ಕುರಿತು, ಮಹನೀಯರೇ, ಅದಾವ ಮಹತ್ವದ ಪುಣ್ಯದೋ ಫಲವಾಗಿ ಹುಟ್ಟು ಬಡವರಾದ ನಿಮಗೆ ಆಗರ್ಭ ಸಿರಿವಂತಳಾದ ನಾನು ದೊರೆತನೋ ಗೊತ್ತಿಲ್ಲ, ನನಗೆ ಹೇಳುತ್ತೀರಾ ಎಂದು ಕೇಳಿದಳು. ಆಗ ಪತಿಯು 16 ಸೋಮವಾರ ವ್ರತಾಚರಣೆಯ ಮಹಿಮೆಯಿಂದ ನನಗೆ ನೀನು ಸಿಕ್ಕಿದೆ ಎಂದು ಅರಹಿದನು. ಮುಂದೆ ಆ ದಂಪತಿಗಳು ಈ ಸುಖಪ್ರದ ಕಲ್ಯಾಣದ ಇಚ್ಛಿತ ಫಲಪ್ರದವಾದ ವ್ರತವನ್ನು ಆಚರಿಸುತ್ತಾ ಸಕಲ ಸುಖ ಭೋಗಗಳನ್ನು ಪಡೆದರು. ಅನಂತರ ಕೇವಲ ಮುಮುಕ್ಷುಗಳಿಗಾಗಿ ಈ ವ್ರತವನ್ನಾಚರಿಸಿ ಶಿವಸಾಯುಜ್ಯವನ್ನು ಹೊಂದಿದರು. ಮಹಾರೋಗ ನಿವಾರಣೆಯಾಗಿ ಪರಶಿವನ ಸಾಕ್ಷಾತ್ಕಾರವಾದಂಥ ಕತೆ. ಶಂಕರನು ಹೇಳುತ್ತಾನೆ,
ಪ್ರಿಯೆ ಪ್ರಾಣವಲ್ಲವೇ, ಈ ವ್ರತಾಚರಣೆಯಿಂದಾಗಿ ಯಾರು ಯಾರು ಯಾವ ಫಲಗಳನ್ನು ಹೊಂದಿದರು ಎಂದು ತಿಳಿದೆಯಲ್ಲವೇ? ಇನ್ನು ಈ ವ್ರತದ ಬಗೆಗೆ ಮತ್ತೇನನ್ನಾದರೂ ವಿಚಾರಿಸುವ ಅಗತ್ಯವಿದೆಯೇ? ವಿಚಾರಿಸು ಎಂದು ಹೇಳಿದನು. ಅದಕ್ಕೆ ಪಾರ್ವತಿ, ಪ್ರಾಣ ಮನೋಹರನೇ, ಸಾಂಬ ಸದಾಶಿವನೇ, ನಾಥ, ನೀವು ಹೇಳಿದ ವ್ರತ ಮಹಾತ್ಮೆಯನ್ನು ಕೇಳಿದನು. ನನಗುಂಟಾದ ಫಲಭೋಗವನ್ನು ಸ್ಮರಿಸಿದೆನು, ಸಂತುಷ್ಟಳಾದೆನು. ಆದರೆ ಇನ್ನೊಂದು ಸಂಗತಿ ಎಂದರೆ, ತ್ರೈಲೋಕ್ಯಾಧಿಪತನು ಸರ್ವ ಸಮರ್ಥನೂ ಆದ ನಿನ್ನ ಒಲುಮೆಗಾಗಿ ಮಾಡುವ ಈ ವ್ರತವು ಕಲ್ಪಿಸಿದ ಅಭೀಷ್ಟವನ್ನು ಪೂರೈಸುವಂತೆ ತ್ರಿವಿಧ ತಾಪಗಳ ನಾಶಕವೂ ಆಗಿರಬಹುದಲ್ಲವೇ? ಆ ಬಗೆಗೆ ಸಂಭವಿಸಿದ ಒಂದು ವ್ರತವನ್ನು ಶ್ರುತಪಡಿಸಿ ನನ್ನ ದುಗುಡವನ್ನು ದೂರ ಮಾಡಿ ಆನಂದವನ್ನು ಉಂಟು ಮಾಡಬೇಕಾಗಿ ಎಂದು ಪ್ರಾರ್ಥಿಸಿದಳು. ಅದಕ್ಕೆ ಶಂಕರನು, ಮೃತಾನಿ, ಆರಂಭಕ್ಕೆ ನೀನು ವಿಚಾರಿಸಿದ ನಿನ್ನ ಪ್ರಶ್ನೆಯಿಂದ ನನಗೆ ನಗೆಯುಂಟಾಗಿತ್ತು. ಈ ಪ್ರಶ್ನೆಯಿಂದಲೂ ನಗು ಬರುತ್ತಿದೆ. ಸಕಲಾಭೀಷ್ಟವನ್ನು ಪೂರೈಸುವ ವ್ರತವಿದು ಎಂದು ಆರಂಭದಲ್ಲಿಯೇ ನಾನು ಹೇಳಿದನಲ್ಲವೇ? ಈ ವ್ರತವೆಂದರೆ ಒಂದು ಕಾಮಧೇನುವಿದ್ದಂತೆ, ಕಲ್ಪತರುವು, ಚಿಂತಾರತ್ನವು. ಇದರಿಂದ ಪೂರೈಸದ ಕಾಮನೆಗಳೇ ಇಲ್ಲ, ಈಡೇರದ ಕಲ್ಪನೆಗಳಿಲ್ಲ, ಫಲಿಸಿದ ಚಿಂತನೆಗಳು ಕಾಮನೆಗಳು ಇಲ್ಲ. ದೂರವಾಗದ ರೋಗ ರುಜಿನ ತಾಪ ಆದಿ ವ್ಯಾಧಿಗಳಿಲ್ಲ. ತಿಳಿಯಿತೇ? ತಾಪವು ರೋಗವು ದೂರಾದ ಒಂದು ಸಂಗತಿಯನ್ನು ಪ್ರತ್ಯಕ್ಷವಾಗಿ ನಿನಗೆ ತೋರಿಸಿಕೊಂಡು ಕೊಡುವಂತಹ ಸನ್ನಿವೇಶವು ಸದ್ಯಕ್ಕುಂಟು. ಎಲೆ ರುದ್ರಾಣಿ, ಜನತೆಯ ಸುಖಕ್ಕಾಗಿ ಉದ್ಧಾರಕ್ಕೆ ಅರ್ಥಾತ್ ಭಕ್ತಿ ಮುಕ್ತಿಗೆ ಸುಲಭ ಸಾಧನವಾದ ರಾಜಯೋಗವೆನಿಸಿದ ಭಕ್ತಿಯ ಬೆಳವಣಿಗೆಯನ್ನು ಭೂಲೋಕದಲ್ಲಿ ಎಷ್ಟರ ಮಟ್ಟಿಗೆ ಪ್ರಸಾರಗೊಂಡಿದೆ ಎಂಬುದನ್ನು ಪ್ರತ್ಯಕ್ಷ ಕಾಣಲು ನೀನು ನಾನು ಒಂದು ಸಲ ಭೂಲೋಕಕ್ಕೆ ಇಳಿದು ಶೆಟ್ಟಿನಿಯ ರೂಪದಿಂದ ಅವತರಿಸಿದ ಸಂಗತಿಯು ನಿನಗೆ ಸ್ಮರಿಸುವುದಷ್ಟೇ. ಭೂಭಾಗದಲ್ಲಿ ಪ್ರತಿ ಕೈಲಾಸದಂತೆ ಒಂದು ವಿಶಾಲವಾದ ಮಹಾದೇವನ ದೇವಾಲಯವು ಕಂಗೊಳಿಸುತ್ತಿತ್ತು. ಅದರ ಸುತ್ತಲೂ ಹೂವಿನ ಗಿಡಬಳ್ಳಿಗಳು ಶೋಭಿಸುತ್ತಿದ್ದವು. ನಾವು ಆ ಗುಡಿಯನ್ನು ಪ್ರವೇಶಿಸಿದೆವು. ಮನೋರಂಜನೆಗಾಗಿ ಪಗಡೆಯನ್ನು ಆಡತೊಡಗಿದೆವು ಎಂಬುದು ನಿನಗೆ ನೆನಪಿದೆಯೇ? ಆ ಆಟದಲ್ಲಿ ನಿಜವಾಗಿಯೂ ನೀನೇ ಗೆದ್ದೆ. ಆದರೆ ವಿನೋದಕ್ಕಾಗಿ ಪ್ರೇಮ ಕಲಹದ ಬಯಕೆಯಿಂದ ನಾನು ಗೆದ್ದವನೆಂದು ವಾದಿಸಿದೆನು. ವಿವಾದವು ನಮ್ಮಿಬ್ಬರಲ್ಲಿ ಹೆಚ್ಚಿತ್ತು. ನಮ್ಮ ಆಟವನ್ನು ಆರಂಭಿಸಿದಿಂದಲೂ ನೋಡುತ್ತಾ ಅಲ್ಲಿಯೇ ಕುಳಿತಿರುವ ಗೊರವ ಪೂಜಾರಿಯನ್ನು ಕೇಳಬೇಕೆಂದು ಕೊನೆಗೆ ನಿರ್ಣಯಿಸಿದೆವು. ಗೊರವನನ್ನು ವಿಚಾರಿಸಿದೆವು. ಅವನು ನನ್ನ ಪಕ್ಷವನ್ನು ವಹಿಸಿ ನೀನು ಸೋತಿದ್ದಾಗಿಯೂ ಗೆದ್ದವನು ನಾನೆಂದು ನುಡಿದನು. ಆಯಿತು, ಮುಂದಿನ ಪ್ರಕಾರವನ್ನೇನು ಕೇಳುವುದು? ನೀನು ಕೋಪಿಸಿದೆ. ಅಂಗಾಲಿನಿಂದ ನಡುನೆತ್ತಿಯವರೆಗೆ ಉರಿದೆದ್ದೆ ಮತ್ತು ತತ್ಕ್ಷಣವೇ ಸಿಟ್ಟಿನ ಭರದಲ್ಲಿ, ಎಲೋ ಏ ಪೂಜಾರಿ, ನಾನೇ ಗೆದ್ದಿರಲು ಮತ್ತು ನೀನು ಅದನ್ನು ಕಣ್ಣಾರೆ ಕಂಡಿರಲು ಗಂಡಸಿನ ಪಕ್ಷ ವಹಿಸಿ ಸುಳ್ಳು ಹೇಳುವೆಯಾ? ನೀನು ಪಕ್ಷಪಾತಿ. ಇದೋ ಸುಳ್ಳು ಮಾತನಾಡಿದ ನಿನಗೆ ಶಾಪ ಕೊಡುವೆ, ಸ್ವೀಕರಿಸು. ನಿನ್ನ ಜೀವಮಾನದವರೆಗೂ ಕುಷ್ಠರೋಗವನ್ನು ಅನುಭವಿಸು, ಮಹಾ ಸಂಕಟಕ್ಕೆ ಗುರಿಯಾಗು. ಹೀಗೆಂದು ಶಪಿಸಿ ನೀನು ಹೊರಡಲು ಸನ್ನದ್ಧಳಾದೆ. ಪಾಪ ಆ ಪೂಜಾರಿಯ ಸರ್ವಾಂಗವೂ ಉರುಪಿಟ್ಟಿತು. ಮೈಯೆಲ್ಲ ಬಿಳಿಪೊಡೆದು ಶರೀರವು ವಿಕೃತವಾಯಿತು. ಶರೀರದಿಂದ ನೀರು ಸೋರತೊಡಗಿತು. ಆ ಸ್ಥಿತಿಯನ್ನು ಕಂಡು ನೀನು ಹಾಗೆಯೇ ಹೊರಟು ಹೋದೆ. ವಿನೋದವು ದುರಂತವಾಗಿ ಪರಿಣಮಿಸಿತು. ನಾನು ನಿನ್ನೊಡನೆಯೇ ಬಂದೆನು. ಭವಾನಿ, ಈಗ ಆ ಪೂಜಾರಿಯ ಅವಸ್ಥೆಯು ಏನಾಗಿದೆ ಎಂಬುದನ್ನು ಕಣ್ಣಾರೆ ಕಾಣುವಿಯಂತೆ. ನಡೆ, ಭೂಲೋಕಕ್ಕೆ ಹೋಗೋಣ ಎಂದನು. ಸೂತನು ಹೇಳುತ್ತಾನೆ, ಋಷಿಗಳೇ, ಶಂಕರನು ಅಪ್ಪಣೆಯಾಯಿತು. ಕೂಡಲೇ ಪಾರ್ಶ್ವದ ಗಣದಿಂದ ವಿಮಾನವು ಸನ್ನದ್ಧವಾಯಿತು. ಪಾರ್ವತಿ ಪರಮೇಶ್ವರರು ವಿಮಾನವನ್ನೇರಿ ಕುಳಿತರು. ವಿಮಾನವು ಹೊರಟಿತು. ನಿಮಿಷದಲ್ಲಿ ಭೂಲೋಕದ ಮಹಾದೇವನ ದೇವಾಲಯದ ಮುಂದೆ ಬಂದು ಇಳಿಯಿತು. ಈರ್ವರು ಮಂದಿರವನ್ನು ಪ್ರವೇಶಿಸಿದರು. ನೋಡುತ್ತಾರೆ, ಹರಿಹರವು ಗರ್ಜನೆ ಮಾಡುತ್ತಾ ಮಹಾದೇವನನ್ನು ಪೂಜಿಸಲಿದ್ದನು. ಅವನ ಸದೃಢ ಮತ್ತು ಕಾಂತಿಮಯವಾದ ಕಾಯವನ್ನು ಕಂಡು ಅಪರ್ಣಿಯು ತೀರಾ ಅಚ್ಚರಿಗೊಂಡಳು. ಶಂಕರನನ್ನು ಕುರಿತು ಅದರ ಕಾರಣವನ್ನು ಕೇಳಿದಳು. ಪೂಜಾರಿಯನ್ನೇ ಕೇಳಿ ತಿಳಿಯಲು ಶಂಕರನು ಹೇಳಿದನು.
ಅವರನ್ನು ಕಂಡೊಡನೆ ಪೂಜಾರಿಯು ಧಾವಿಸಿ ಬಂದು ಅವರ ಚರಣ ಕಮಲಗಳಿಗೆ ಎರಗಿದನು. ಕೈ ಮುಗಿದುಕೊಂಡು ಅಪ್ಪಣೆಯನ್ನು ಕಾಯುತ್ತಾ ನಿಂತುಕೊಂಡನು. ಪಾರ್ವತಿ ಕೇಳುತ್ತಾಳೆ, ಎಲ್ಲೋ ಪೂಜಾರಿಯೇ, ಈ ಮೊದಲು ನಾವು ಇಲ್ಲಿಗೆ ಬಂದು ವಿನೋದಾರ್ಥವಾಗಿ ಪಗಡೆ ಆಟವನ್ನು ಆರಂಭಿಸಿದೆವು. ಆಟದಲ್ಲಿ ನಾನು ಗೆದ್ದೆನೆಂದು ನೀನು ಕಂಡಾಗಿಯೂ ನಮ್ಮ ಪತಿರಾಯರ ಪಕ್ಷವನ್ನು ವಹಿಸಿ ಅವರೇ ಗೆದ್ದರೆಂದು ರಾದ್ಧಾಂತ ಸುಳ್ಳು ನುಡಿದಿ. ನಾನು ಅದಕ್ಕಾಗಿ ಕೋಪಗೊಂಡು ಕುಷ್ಠರೋಗಿಯಾಗೆಂದು ಶಾಪ ಕೊಟ್ಟಿದ್ದು ನಿನಗೆ ಸ್ಮರಣೆಯಲ್ಲುಂಟೆ? ಕುಷ್ಠರೋಗಿಯಾದ ನೀನು ಅದೆಂತೂ ವಜ್ರಕಾಯನಾದೆ ಹೇಳು ಎಂದು ಕೇಳಿದಳು. ಅದಕ್ಕೆ ಪೂಜಾರಿಯು, ಅಮ್ಮ, ಆಗಿನ ವೇದನೆಯನ್ನು ಎಷ್ಟೆಂದು ಹೇಳಲಿ? ಸ್ಮರಣೆಯಾದರೆ ಹೆದರಿಕೆಯಾಗುವುದು, ಮೈಯೆಲ್ಲ ಜುಮ್ಮೆನ್ನಿಸುವುದು. ಆ ಅತ್ಯುಗ್ರವಾದ ಮತ್ತು ಅಸಹನೀಯವಾದ ವೇದನೆಯನ್ನು ನಾನು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡು ವೇದನೆಗೆ ಉದ್ಯಾಪನೆ ಮಾಡಿಕೊಳ್ಳಬೇಕೆಂಬ ಬಯಕೆಯಿಂದ ಇದ್ದೆ. ಆದರೆ ನನ್ನ ಅದಾವ ಜನ್ಮದ ಪ್ರಬಲವಾದ ಪುಣ್ಯವೋ ಫಲಿಸುವುದೋ ನನಗೆ ತಿಳಿದಿಲ್ಲ. ನಾನು ಒಳ್ಳೆ ಉಲ್ಭಾವನಾವಸ್ಥೆಯಾಗಿ ಒಬ್ಬ ತ್ರೈಲೋಕ್ಯ ಸುಂದರಿಯು ಒಮ್ಮೆಲೆ ನನ್ನೆದುರು ಪ್ರತ್ಯಕ್ಷಳಾದಳು. ನಾನು ಕಣ್ತೆರೆದು ನೋಡಿದೆ. ಬ್ರಹ್ಮನು ಅದೆಷ್ಟು ದಿನ ಪ್ರಯತ್ನಪಟ್ಟು ಆ ಸುಂದರ ಮೂರ್ತಿಯನ್ನು ನಿರ್ಮಿಸಿದ್ದಾನೋ ಏನು. ಅವಳು ನನ್ನ ಮೇಲೆ ಕೈಯಾಡಿಸಿ ಒಳ್ಳೆ ಮಮತೆಯಿಂದ, ಅಪ್ಪ ಪೂಜಾರಿಯೇ, ನೀನೇನೂ ದುಃಖಿಸಬೇಡ, ನಿನ್ನ ದುಃಖ ನಿವಾರಣೆಗಾಗಿಯೇ ನಾನು ಬಂದಿರುವೆ. ಭಕ್ತವತ್ಸಲನೂ ಆದ ಮಹಾದೇವನು ನನ್ನನ್ನು ಕಳುಹಿಸಿರುವನು ಎಂದು ನುಡಿದು ವಿಧಿಯುಕ್ತವಾಗಿ 16 ಸೋಮವಾರ ವ್ರತ ಮಾಡಲು ಹೇಳಿದಳು. ಮತ್ತು ನಿನಗೆ ಶಾಪವಿತ್ತವಳು ಜಗಜ್ಜಗನಿ ಶಿವನ ಅರ್ಧಾಂಗಿನಿ ಪಾರ್ವತಿ ಎಂದು ಅವಳಿಗೆ ಬಂದವನು ಜಗತ್ಪತಿಯಾದ ಪರಮೇಶ್ವರನೆಂದು ನುಡಿದು ಮಾಯವಾದಳು. ಆಗ ಅವಳು ದೇವಲೋಕದ ಅಪ್ಸರೆಯಾಗಿರಬಹುದೆಂಬ ನನ್ನ ಕಲ್ಪನೆಯು ದಿಟವಾಯಿತು. ಅಮ್ಮ, ಆ ದಿವ್ಯಾಂಗನೆಯ ಉಪದೇಶದಂತೆ 16 ಸೋಮವಾರ ವ್ರತವನ್ನು ಮಾಡಿ ರೋಗಮುಕ್ತನಾದೆನು. ಅದಲ್ಲದೆ ನಿಮ್ಮ ಸೇವೆಗಾಗಿ ವಜ್ರ ಶರೀರಿಯಾದೆನಮ್ಮ ಎಂದು ಹೇಳಿದನು. ಅದಕ್ಕೆ ಸೂತರು ಹೇಳುತ್ತಾರೆ, ಋಷಿಗಳಿರ, ಹೀಗೆಂದು ನುಡಿದವನೇ ಆ ಪೂಜಾರಿಯು ಜಗತ್ತಿನ ತಾಯಿ ತಂದೆಗಳಾದ ಆ ಪಾರ್ವತೀ ಪರಮೇಶ್ವರರ ಚರಣ ಕಮಲಿಗಳಿಗೆ ಎರಗಿದನು. ಅವನ ನಿಷ್ಠಾ ಭಕ್ತಿಗೆ ಮೆಚ್ಚಿ ಅವರು ತಮ್ಮ ನಿಜಸ್ವರೂಪವನ್ನು ತೋರಿದರು. ಆಗ ಕೋಟಿ ಸೂರ್ಯರ ಪ್ರಭೆಯು ಬೆಳಗಿತು. ಪರಮೇಶ್ವರನ ಸ್ವರೂಪ ಸಾಕ್ಷಾತ್ಕಾರವಾಗಿ ಪಡೆದ ಪೂಜಾರಿಯು ಸಂತುಷ್ಟ ಮನಸ್ಕನಾದನು. ಅವರಿಗೂ ಮಹಾದೇವನ ವಿಗ್ರಹಕ್ಕೂ ಮಂಗಳಾರತಿ ಮಾಡಿದನು. ಅವರು ಪೂಜಾರಿಗೆ ಅಜೀವ ಸುಖಿಯಾಗಿದ್ದು ಅಂತ್ಯಕ್ಕೆ ಶಿವಸಾಯುಜ್ಯವನ್ನು ಹೊಂದು ಎಂದು ಆಶೀರ್ವದಿಸಿದರು. ಮತ್ತು ಈ ಕಥೆಯನ್ನು ಶ್ರದ್ಧಾ ಭಕ್ತಿಯಿಂದ ಓದುವವರು, ಕೇಳುವವರು, ವ್ರತವನ್ನು ಆಚರಿಸುವವರು ಇವರೆಲ್ಲರೂ ತಮ್ಮ ತಮ್ಮ ಅಭೀಷ್ಟಗಳನ್ನು ಪಡೆದು ಮುಕ್ತರಾಗುವರೆಂದು ಘೋಷಿಸಿ ವಿಮಾನರೂಢರಾಗಿ ಅಂತರಿಕ್ಷ ಮಾರ್ಗವಾಗಿ ರಜತಗಿರಿಯೊಳಗಿನ ಕೈಲಾಸ ಮಂದಿರಕ್ಕೆ ತೆರಳಿದರು ಎಂಬಲ್ಲಿಗೆ 16 ಸೋಮವಾರ ವ್ರತಾಕಥಾ ಭಾಗವು ಸಂಪೂರ್ಣವಾಯಿತು. ಹರನ್ನಮ ಪಾರ್ವತೀಪತಯೇ ಹರ ಹರ ಮಹಾದೇವ.